ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಹಿಂದಿನ ತರಗತಿಯಲ್ಲಿ ವರ್ಗೀಕರಣದ ಬಗ್ಗೆ ನಾವು ನೋಡಿದ್ವಿ, ಹೌದಲ್ವಾ? ಯಾವ್ದ್ರ ಬಗ್ಗೆ ನೋಡಿದ್ವಿ? ದ್ರವ್ಯಗಳ ವರ್ಗೀಕರಣದ ಬಗ್ಗೆ ಆಗಿತ್ತು, ಹೌದಲ್ವಾ? ಸೊ ಈಗ ನಾವು ನೋಡೋಣ ಫಿಸಿಕಲ್ ಮತ್ತೆ ಕೆಮಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ದ್ರವ್ಯದ ಗುಣಗಳು ಮತ್ತು ಅವುಗಳ ಮಾಪನ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ನಾವು ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳು ಇವುಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ನೋಡಿ, ಪ್ರತಿಯೊಂದು ವಸ್ತುವು ಕೂಡ ತನ್ನದೇ ಆದ ವಿಶಿಷ್ಟವಾದ ಅಥವಾ ಅಪೂರ್ವವಾದ ಗುಣಲಕ್ಷಣಗಳನ್ನ ಹೊಂದಿರುತ್ತೆ, ಹೌದಲ್ವಾ? ಸೊ ಆ ಒಂದು ಗುಣಲಕ್ಷಣಗಳನ್ನ ನಾವು ಎರಡು ಟೈಪ್ಸ್ ಅಲ್ಲಿ ವಿಂಗಡಿಸ್ತೀವಿ, ಹೌದಲ್ವಾ? ಮೊದಲನೇದು ಭೌತಿಕ ಗುಣಲಕ್ಷಣ, ಇನ್ನೊಂದು ರಾಸಾಯನಿಕ ಗುಣಲಕ್ಷಣ. ನೋಡಿದ ಕೂಡಲೇ ಹೇಳುವಂತದ್ದು ನಾವೇನಂತ ಹೇಳ್ತೀವಿ? ಫಿಸಿಕಲ್ ಚೇಂಜಸ್. ಆದ್ರೆ ಯಾವ್ದು ರಾಸಾಯನಿಕ ಬದಲಾವಣೆಗೆ ಒಳಪಡುತ್ತೋ ಅವುಗಳನ್ನ ನಾವು ರಾಸಾಯನಿಕ ಗುಣಲಕ್ಷಣಗಳು ಅಂತ ಕರಿತೀವಿ. ಸೊ ಒಂದು ವಸ್ತುವಿನ ಸಂಯೋಜನೆಯನ್ನ ಅಥವಾ ಅನನ್ಯತೆಯನ್ನ ಬದಲಿಸದೆ ಮಾಪನ ಮಾಡಬಹುದಾದಂತ ಅದರ ಗುಣಗಳನ್ನ ನಾವು ಭೌತ ಲಕ್ಷಣಗಳು ಅಂತ ಕರಿತೀವಿ. ಉದಾಹರಣೆಗೆ ಬಣ್ಣ, ವಾಸನೆ, ದ್ರವೀಕರಣ ಬಿಂದು, ಕುದಿ ಬಿಂದು, ಸಾಂದ್ರತೆ. ಓಕೆ, ಇವೆಲ್ಲವೂ ಏನು? ಭೌತ ಗುಣಲಕ್ಷಣಗಳು. ಓಕೆ, ಬಣ್ಣ ಹೇಳುವಂಥದ್ದು, ವಾಸನೆಯನ್ನ ನೋಡಿದ ಕೂಡಲೇ ವಾಸನೆ ಇದು ಇದ್ರದೇ ಅಂತ ಹೇಳುವಂಥದ್ದು, ಜೊತೆಗೆ ದ್ರವೀಕರಣ ಬಿಂದು ಮೀನ್ಸ್ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ಅಂತ ಏನ್ ಹೇಳ್ತೀವಲ್ವಾ ಅದು. ಓಕೆ, ಅಂಡ್ ಡೆನ್ಸಿಟಿ, ಇವೆಲ್ಲವೂ ಏನು? ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಈಗ ರಾಸಾಯನಿಕ ಗುಣಗಳನ್ನ ವೀಕ್ಷಿಸೋದಕ್ಕೆ ಅಥವಾ ಮಾಪನ ಮಾಡೋದಕ್ಕೆ ರಾಸಾಯನಿಕ ಬದಲಾವಣೆಯಾಗುವಿಕೆಯ ಅವಶ್ಯಕತೆ ಇರುತ್ತೆ. ಓಕೆ, ಸೊ ಆಮ್ಲೀಯತೆ, ಪ್ರತ್ಯಾಮ್ಲೀಯತೆ ಮತ್ತು ದಹನಶೀಲತೆ. ನೋಡಿ, ಅಸಿಡಿಟಿ, ಬೆಸಿಸಿಟಿ ಅಂತ ಏನ್ ಹೇಳ್ತೀವಿ, ಜೊತೆಗೆ ಕಂಬಷನ್, ದಹನಶೀಲತೆ, ಇವೆಲ್ಲವುಗಳನ್ನ ಒಳಗೊಂಡಂತೆ ವಸ್ತುಗಳ ವಿಶಿಷ್ಟ ರಾಸಾಯನಿಕ ಕ್ರಿಯೆಗಳು, ಅವುಗಳ ರಾಸಾಯನಿಕ ಗುಣಗಳಿಗೆ ಅವು ಉದಾಹರಣೆಗಳಾಗಿರ್ತವೆ. ವಸ್ತುವಿನ ಬಹಳಷ್ಟು ಗುಣಲಕ್ಷಣಗಳು ಯಾವುವು? ಬಹಳಷ್ಟು ಗುಣಲಕ್ಷಣಗಳು ಅಂದ್ರೆ ಯಾವುವು? ಉದ್ದ, ಅಗಲ, ಗಾತ್ರ, ಇವೆಲ್ಲವನ್ನು ನಾವು ಪರಿಮಾಣಾತ್ಮಕ ಗುಣವನ್ನ ಹೊಂದಿದವೆ ಅಂತ ಹೇಳ್ತೀವಿ. ವಸ್ತುವಿನ ಬಹಳಷ್ಟು ಗುಣಗಳು ಯಾವುದು? ಉದ್ದ, ಅಗಲ, ಗಾತ್ರ ಅಂತ ಏನಿದಾವಲ್ವಾ, ಇವೆಲ್ಲ ಪರಿಮಾಣಾತ್ಮಕ ಮೀನ್ಸ್ ಕ್ವಾಂಟಿಟೇಟಿವ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಈಗ ಭೌತಿಕ ಗುಣಗಳ ಮಾಪನ. ಓಕೆ, ಈಗ ಭೌತಿಕ ಗುಣಗಳ ಮಾಪನ ಇದನ್ನ ನಾವು ನೋಡ್ತಾ ಹೋದ್ರೆ ಯಾವುದೇ ಪರಿಮಾಣಾತ್ಮಕ ವೀಕ್ಷಣೆ ಅಥವಾ ಮಾಪನ ಒಂದು ಅಂಕೆ ಮತ್ತು ಮಾನಗಳಿಂದ ಸೂಚಿಸಲ್ಪಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕೋಣೆಯ ಉದ್ದವನ್ನ ನಾವೇನಂತ ಹೇಳ್ತೀವಿ? 6 ಮೀಟರ್ ಅಂತ ಹೇಳ್ತೀವಿ. ಇಲ್ಲಿ 6 ಅನ್ನುವಂಥದ್ದು ಅಂಕೆ, ಹೌದಲ್ವಾ? ನಂಬರ್. ಓಕೆ, ಇನ್ನು ಮೀಟರ್ ಅನ್ನುವಂಥದ್ದು ಉದ್ದದ ಅಳೆಯುವಿಕೆಯ ಮಾನ ಆಗಿರುತ್ತೆ. ಓಕೆ, ಸೊ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಅಳತೆಯನ್ನ ಮಾಡೋದಕ್ಕೆ ಎರಡು ವಿವಿಧ ಪದ್ಧತಿ ಅಂದ್ರೇನು? ಒಂದು ಇಂಗ್ಲಿಷ್ ಪದ್ಧತಿ, ಇನ್ನೊಂದು ಮೆಟ್ರಿಕ್ ಪದ್ಧತಿಯನ್ನ ಉಪಯೋಗಿಸ್ತಾರೆ. ಒಂದು ಇಂಗ್ಲಿಷ್ ಪದ್ಧತಿ, ಇನ್ನೊಂದು ಮೆಟ್ರಿಕ್ ಪದ್ಧತಿಯನ್ನ ಉಪಯೋಗಿಸ್ತಾರೆ. ಓಕೆ, 18ನೇ ಶತಮಾನದ ಕೊನೆಯಲ್ಲಿ ಫ್ರಾನ್ಸ್ ದೇಶದಲ್ಲಿ ಏನಾಯ್ತು? ಮೆಟ್ರಿಕ್ ಪದ್ಧತಿ ಅನ್ನುವಂಥದ್ದು ಪ್ರಾರಂಭ ಆಯಿತು. ಇದು ದಶಮಾಂಶ ಪದ್ಧತಿ ಆಧಾರಿತವಾಗಿದ್ದರಿಂದ ಹೆಚ್ಚು ಅನುಕೂಲಕರವಾಗಿದೆ. ಓಕೆ, ಸೊ ಮೆಟ್ರಿಕ್ ಪದ್ಧತಿ ಏನ್ ಪ್ರಾರಂಭ ಆಯ್ತು, ಅದು ಯಾಕೆ ನಮ್ಗೆ ಹೆಚ್ಚು ಅನುಕೂಲ ಅಂತ ಹೇಳಿದ್ರೆ ಅದು ದಶಮಾಂಶ ಪದ್ಧತಿ ಆಧಾರಿತ ಆಗಿದೆ, ಅದಕ್ಕೋಸ್ಕರ. ಇನ್ನು ವೈಜ್ಞಾನಿಕ ಸಮುದಾಯಕ್ಕೆ ಒಂದು ಸಾಮಾನ್ಯ ಪ್ರಮಾಣಕ ಪದ್ಧತಿಯ ಅವಶ್ಯಕತೆಯನ್ನ ಮನಗಂಡು ಅಂತಹ ಒಂದು ಪದ್ಧತಿಯು 1960ರಲ್ಲಿ ಸ್ವೀಕೃತ ಆಯ್ತು. ಅದನ್ನ ನಾವು ಈ ಕೆಳಕಂಡಂತೆ ನೋಡ್ತಾ ಹೋಗ್ತೀವಿ. ಮೊದಲನೇದು ಅಂತಾರಾಷ್ಟ್ರೀಯ ಮಾನ ಪದ್ಧತಿ ಮೀನ್ಸ್ SI ಯೂನಿಟ್ ಸಿಸ್ಟಮ್, ಇಂಟರ್ನ್ಯಾಷನಲ್ ಸಿಸ್ಟಮ್ ಅಂತ ಕರಿತೀವಿ. ಓಕೆ, ಅಂತಾರಾಷ್ಟ್ರೀಯ ಮಾನ ಪದ್ಧತಿಯಲ್ಲಿ ಅಂದ್ರೆ ಅದು ಫ್ರೆಂಚ್ ನಲ್ಲಿ ಲೇ ಸಿಸ್ಟಮ್ ಇಂಟರ್ನ್ಯಾಷನಲ್ ಡಿ ಯುನೈಟ್ಸ್ ಅಂತ ಕರೀತಾರೆ. ಸೊ ಸಂಕ್ಷಿಪ್ತವಾಗಿ ನಾವು ಅದನ್ನ SI ಅಂತ ಹೇಳಿ ಕರಿತೀವಿ. 11ನೇ ತೂಕ ಮತ್ತು ಅಳತೆಗಳ ಸಾಮಾನ್ಯ ಅಧಿವೇಶನದಲ್ಲಿ ಸ್ವೀಕೃತ ಆಯ್ತು. ತೂಕ ಮತ್ತು ಅಳತೆಗಳ ಸಾಮಾನ್ಯ ಅಧಿವೇಶನದಲ್ಲಿ ಅದು ಸ್ವೀಕೃತ ಆಯ್ತು. ಇನ್ನು CGPM ಅನ್ನುವಂಥದ್ದು ಒಂದು ಅಂತರ ಸರ್ಕಾರಿ ಒಡಂಬಡಿಕೆ ಸಂಸ್ಥೆ ಆಗಿದೆ. ಯಾವುದು? CGPM. ಓಕೆ, ಇದು ಪ್ಯಾರಿಸ್ ನಲ್ಲಿ 1875ರಲ್ಲಿ ಮೀಟರ್ ಸಮ್ಮೇಳನದಲ್ಲಿ ರಾಜತಾಂತ್ರಿಕ ಒಪ್ಪಂದದಿಂದ ಸಹಿ ಮಾಡುವ ಮೂಲಕ ಇದನ್ನ ರೂಪಿಸಲಾಗಿದೆ. ಓಕೆ, ಅದನ್ನೇನಂತ ಕರೀತಾರೆ? ಅಳತೆಯಲ್ಲಿ ರಾಷ್ಟ್ರೀಯ ಪ್ರಮಾಣಕಗಳ ಸಂರಕ್ಷಣೆ ಅಂತ ಕೂಡ ಕರೀತಾರೆ. ನೋಡಿ, ವ್ಯಾಖ್ಯೆಗಳನ್ನ ಒಳಗೊಂಡಂತೆ ಏಕಮಾನಗಳ ಪದ್ಧತಿ ಕಾಲಕಾಲಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಒಂದು ನಿರ್ದಿಷ್ಟ ಮಾನದ ಮಾಪನವನ್ನ ಖಚಿತತೆ ಅಂತ ಹೇಳಿ ಬಹಳವಾಗಿ ಹೆಚ್ಚಿಸಿದಾಗ ಮೀಟರ್ ಒಪ್ಪಂದದ ಸದಸ್ಯ ರಾಷ್ಟ್ರಗಳು ಆ ಮಾನದ ಮೂಲಭೂತ ವ್ಯಾಖ್ಯೆಯ ಬದಲಾವಣೆಯನ್ನ ಒಪ್ಕೊಳ್ತವೆ. ಭಾರತವನ್ನು ಒಳಗೊಂಡಂತೆ ಆಧುನಿಕ ಕೈಗಾರೀಕರಣ ಹೊಂದಿದಂತಹ ರಾಷ್ಟ್ರಗಳಲ್ಲಿ ಇರುವಂತಹ ರಾಷ್ಟ್ರೀಯ ತೂಕ ಮತ್ತು ಮಾಪನ ಸಂಸ್ಥೆ ಅಳತೆಗಳಲ್ಲಿ ಪ್ರಮಾಣಕಗಳನ್ನ ಸಂರಕ್ಷಣೆ ಮಾಡಿಕೊಂಡು ಬಂದಿದ್ದಾವೆ. ಈ ಜವಾಬ್ದಾರಿಯನ್ನ ರಾಷ್ಟ್ರೀಯ ಭೌತ ಪ್ರಯೋಗಾಲಯ ನವದೆಹಲಿಯಲ್ಲಿ ಇವರಿಗೆ ವಹಿಸಲಾಗಿದೆ.
ಈ ಪ್ರಯೋಗಾಲಯವು ಅಳತೆಗಳ ಮೂಲ ಏಕಮಾನಗಳು ಮತ್ತು ಸಾಧಿಕ ಏಕಮಾನಗಳನ್ನ ಅರ್ಥೈಸಿಕೊಳ್ಳುವುದಕ್ಕೆ ಪ್ರಯೋಗಗಳನ್ನ ನಡೆಸುವುದು ಮತ್ತು ಅಳತೆಯಲ್ಲಿ ರಾಷ್ಟ್ರೀಯ ಪ್ರಮಾಣಕಗಳ ಸಂರಕ್ಷಣೆ ಮಾಡುವಂತದ್ದಾಗಿರುತ್ತೆ. ಪ್ಯಾರಿಸ್ನಲ್ಲಿರುವಂತಹ ಅಂತಾರಾಷ್ಟ್ರೀಯ ಪ್ರಮಾಣಕಗಳ ಸಂಸ್ಥೆಯು ವಿಶ್ವದ ಇತರ ಕಡೆ ಇರುವಂತ ರಾಷ್ಟ್ರೀಯ ತೂಕ ಮತ್ತು ಮಾಪನ ಸಂಸ್ಥೆಗಳ ಮಾನದಂಡ ಜೊತೆಗೆ ಕಾಲಕ್ಕೆ ಹೋಲಿಕೆ ಮಾಡುವಂಥದ್ದು. ಓಕೆ, ಇನ್ನು SI ಪದ್ಧತಿಯು 7 ಮೂಲಮಾನಗಳನ್ನ ಒಳಗೊಂಡಿದೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, SI ಪದ್ಧತಿ 7 ಮಾನಗಳನ್ನ ಒಳಗೊಂಡಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಷ್ಟು? 7. ಅವುಗಳನ್ನ ನಾವು ಇಲ್ಲಿ ಕೆಳಗಡೆ ನಾವು ನೋಡ್ತಾ ಹೋಗ್ತೀವಿ. ಈ ಮಾನಗಳು ಮೂಲಭೂತ ವೈಜ್ಞಾನಿಕ ಪರಿಮಾಣಗಳಿಗೆ ಸಂಬಂಧಿಸಿರುವಂತದ್ದಾಗಿರುತ್ತೆ. ಇತರ ಭೌತಿಕ ಪರಿಮಾಣಗಳಾಗಿರುವಂತಹ ವೇಗ, ಗಾತ್ರ, ಸಾಂದ್ರತೆ ಇತ್ಯಾದಿಗಳ ಮಾನಗಳನ್ನ ಈ ಒಂದು ಮೂಲಮಾನಗಳಿಂದ ನಿಷ್ಪನ್ನಿಸಬಹುದು. ಒಂದಾದ್ಮೇಲೆ ಒಂದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಟ್ ಮಾಡಿ ಇಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಪ್ರತಿ ಸತಿ ಪ್ರಶ್ನೆ ಬರ್ತಾ ಇರುತ್ತೆ. ಕೆಲವೊಂದ್ಸತಿ ಸಿಟೆಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಪ್ರಶ್ನೆಗಳನ್ನ ಮೊದಲನೇದು ಯಾವ್ದು ಅಂತ ಕೇಳಿದರೆ, ಕೊನೆಯದು ಯಾವ್ದು ಅಂತ ಕೇಳಿದರೆ. ಸೊ ಮೊದಲನೇದು ಉದ್ದ, ಕೊನೆಯದು ಬಂದ್ಬಿಟ್ಟು ಲುಮಿನಸ್ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ಸೊ ಮೊದಲನೇದು ಉದ್ದ, ಅದಾದ್ಮೇಲೆ ಬರುವಂತದ್ದು ದ್ರವ್ಯರಾಶಿ, ಅದಾದ್ಮೇಲೆ ಸಮಯ, ವಿದ್ಯುತ್ ಪ್ರವಾಹ, ಅದರ ನಂತರ ಉಷ್ಣ ಚಲನಶಾಸ್ತ್ರೀಯ ಉಷ್ಣತೆ, ಅದಾದ ನಂತರ ದ್ರವ್ಯದ ಪ್ರಮಾಣ, ಅದಾದ ನಂತರ ಪ್ರಕಾಶ ಸಾಮರ್ಥ್ಯ. ಓಕೆ, ಅಲ್ಲಿ ಪರಿಮಾಣದ ಸಂಕೇತಗಳನ್ನ ಸೂಚಿಸಿದರೆ, ಜೊತೆಗೆ SI ಮಾನದ ಹೆಸರುಗಳನ್ನು ಕೂಡ ಸೂಚಿಸಿದರೆ, ಜೊತೆಗೆ SI ಮಾನದ ಸಂಕೇತಗಳನ್ನು ಕೂಡ ಇಲ್ಲಿ ಸೂಚಿಸಲಾಗಿದೆ. ಓಕೆ, ಇನ್ನು SI ಮೂಲಮಾನಗಳ ವ್ಯಾಖ್ಯೆಗಳನ್ನ ಕೋಷ್ಟಕ 1.2 ನೀಡಲಾಗಿದೆ. ಮಾನದ ಗುಣಾಂಕ ಅಥವಾ ಉಪಗುಣಾಂಕಗಳಿಗೆ ಪೂರ್ವ ಪದಗಳನ್ನ ಬಳಸೋದಕ್ಕೆ SI ಪದ್ಧತಿ ಅನ್ನುವಂಥದ್ದು ಅನುಮತಿ ನೀಡಿದೆ. ಈ ಪೂರ್ವ ಪದಗಳನ್ನ ಕೋಷ್ಟಕ 1.3 ಪಟ್ಟಿ ಮಾಡಿದರೆ, ಈ ಪುಸ್ತಕದಲ್ಲಿ ನೀವು ಪದೇ ಪದೇ ಉಪಯೋಗಿಸುವಂತ ಕೆಲವು ಪರಿಮಾಣಗಳನ್ನ ತ್ವರಿತವಾಗಿ ನಾವು ಈಗ ನೋಡ್ತಾ ಹೋಗೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಅಂಡ್ ಇದು ಕೂಡ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೂಲಮಾನಗಳ ವ್ಯಾಖ್ಯೆ, ಅಲ್ಲೇನು ಮೂಲಮಾನಗಳು ಕೊಟ್ಟಿದ್ರಲ್ಲ ಅವುಗಳ ಡೆಫಿನಿಷನ್ ಕೊಟ್ಟಿದ್ದಾರೆ. ಈಗ ಉದ್ದದ ಏಕಮಾನ ಯಾವುದು? ಮೀಟರ್ ಅಂತ ಹೇಳ್ತೀವಿ. ಬೆಳಕು ನಿರ್ವಾತದಲ್ಲಿ 1/299792458 ಸೆಕೆಂಡ್ ನ ಸಮಯದ ನಡುವಿನ ಅವಧಿಯಲ್ಲಿ ಕ್ರಮಿಸಿದಂತ ಪಥದ ಉದ್ದವೇ ಮೀಟರ್ ಆಗಿದೆ. ಓಕೆ, ಇನ್ನು ದ್ರವ್ಯರಾಶಿ ಮಾನ ಯಾವುದು? ಕಿಲೋಗ್ರಾಮ್ ಅಂತ ಹೇಳ್ತೀವಿ, ಕೆಜಿ. ಸೊ ಇದು ದ್ರವ್ಯರಾಶಿಯ ಮಾನ ಆಗಿದೆ, ಮಾಸ್ ನ SI ಯೂನಿಟ್ ಆಗಿದೆ. 1 ಕಿಲೋಗ್ರಾಮ್ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ಮೂಲ ಮಾದರಿಯ ದ್ರವ್ಯರಾಶಿಗೆ ಇದು ಸಮನಾಗಿದೆ. ಇನ್ನು ವೇಳೆಯ ಮಾನ ಸೆಕೆಂಡ್ ಅಂತ ಏನ್ ಹೇಳ್ತೀವಿ, ಇದು ಸಾಮಾನ್ಯ ಸ್ಥಿತಿಯಲ್ಲಿ ಇರುವಂತ ಸೀಸಿಯಂ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೀಸಿಯಂ 133 ಪರಮಾಣುವಿನ ಅತ್ಯಲ್ಪ ವ್ಯತ್ಯಾಸವಿರುವ 2 ಶಕ್ತಿ ಮಟ್ಟಗಳ ನಡುವೆ ಎಲೆಕ್ಟ್ರಾನ್ ಸ್ಥಾನಪಲ್ಲಟವಾಗುವುದರಿಂದ ಹೊರಹೊಮ್ಮುವಂತ ವಿದ್ಯುತ್ ಕಾಂತೀಯ ಅಲೆಯು 9192631770 ಇಷ್ಟು ಕಂಪನಗಳನ್ನು ಮಾಡೋದಕ್ಕೆ ತೆಗೆದುಕೊಳ್ಳುವಂತಹ ಸಮಯ 1 ಸೆಕೆಂಡ್ ಆಗಿರುತ್ತೆ. ಇಲ್ಲಿ ಸೀಸಿಯಂ 133 ಏನಿದೆ ಸೆಕೆಂಡ್ಗೆ ರಿಲೇಟೆಡ್ ಆಗಿ, ವೇಳೆಯ ಮಾನಕ್ಕೆ ರಿಲೇಟೆಡ್ ಆಗಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ನೀಟ್ ಅಲ್ಲೂ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂಡ್ ವಿದ್ಯುತ್ ಪ್ರವಾಹದ ಮಾನ ಆಂಪಿಯರ್ ಅಂತ ಹೇಳ್ತೀವಿ. ಅನಂತ ಉದ್ದ ಇರುವಂತಹ ಮತ್ತು ಚಕ್ರೀಯ ಪಾರ್ಶ್ವ ಛೇದದ ನಗಣ್ಯ ವಿಸ್ತರಣ ಇರುವಂತಹ 2 ಸಮಾನಾಂತರ ವಾಹಕಗಳನ್ನು ನಿರ್ವಾತದಲ್ಲಿ ಪರಸ್ಪರ 1 ಮೀಟರ್ ಅಂತರವಿರುವಂತೆ ಇರಿಸಿದಾಗ ಯಾವ ನಿಶ್ಚಿತ ಪ್ರಮಾಣದ ವಿದ್ಯುತ್ ಪ್ರವಾಹವು ವಾಹಕಗಳ ನಡುವೆ ಪ್ರತಿ ಮೀಟರ್ಗೆ 2 × 10⁻⁷ ನ್ಯೂಟನ್ ಅಷ್ಟು ಬಲವನ್ನು ಉಂಟು ಮಾಡುತ್ತೋ ಅದನ್ನು ನಾವು 1 ಆಂಪಿಯರ್ ಗೆ ಸಮ ಅಂತ ಹೇಳ್ತೀವಿ. ಇಲ್ಲಿ 2 × 10⁻⁷ ಏನಿದೆ, ಇಷ್ಟು ನ್ಯೂಟನ್ ಅಷ್ಟು ಫೋರ್ಸ್ ಏನಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಪಸ್. ಓಕೆ, ಇನ್ನು ಉಪಚಲನಶಾಸ್ತ್ರೀಯ ಉಷ್ಣತೆಯ ಮಾನ ಕೆಲ್ವಿನ್ ಅಂತ ಹೇಳ್ತೀವಿ. ಸೊ ಟೆಂಪರೇಚರ್ ಕೆಲ್ವಿನ್ ಅಂತ ಹೇಳ್ತೀವಿ. ಇದು ಉಷ್ಣ ಚಲನಶಾಸ್ತ್ರದ ಉಷ್ಣತೆಯ ಮಾನವಾಗಿದ್ದು, ಇದು ನೀರಿನ ತ್ರಿಸ್ಥಿತಿ ಬಿಂದು ತಾಪಮಾನದ 1/273.16 ಭಿನ್ನಾಂಕಕ್ಕೆ ಇದು ಸಮನಾಗಿದೆ. ಸೊ ಕೆಲ್ವಿನ್ ಯಾವುದಕ್ಕೆ ಸಮನಾಗಿದೆ? 1/273.16 ಈ ಒಂದು ಭಿನ್ನಾಂಕಕ್ಕೆ ಇದು ಸಮನಾಗಿದೆ. ಇನ್ನು ದ್ರವ್ಯದ ಪ್ರಮಾಣಮಾನ ಯಾವುದು? ಮೋಲ್ ಅಂತ ಹೇಳ್ತೀವಿ. ಸೊ ಕಾರ್ಬನ್ 12 ನ 0.012 ಕಿಲೋಗ್ರಾಂ ನಲ್ಲಿ ಇರುವಂತಹ ಪರಮಾಣುಗಳ ಸಂಖ್ಯೆಗೆ ಸಮನಾಗಿರುವಂತಹ ಮೂಲಭೂತ ಕಣಗಳ ಇರುವಿಕೆಯನ್ನ ಹೊಂದಿರುವಂತಹ ವಸ್ತುವಿನ ಪ್ರಮಾಣದ ವ್ಯವಸ್ಥೆಯನ್ನ ನಾವು ಮೋಲ್ ಅಂತ ಹೇಳಿ ಕರಿತೀವಿ. ಇದರ ಒಂದು ಗುರುತು ಮೋಲ್. ಓಕೆ,
ಇನ್ನು ಮೋಲ್ ಬಳಕೆಯನ್ನ ಮಾಡಿದಾಗ ಮೂಲಭೂತ ಕಣಗಳು ಪರಮಾಣು, ಅಣು, ಅಯಾನ್, ಎಲೆಕ್ಟ್ರಾನ್, ಇತರೆ ಕಣಗಳು ಅಥವಾ ಕಣಗಳ ಕರಾರುವಕ್ಕಾದ ಗುಂಪು ಯಾವುದೆಂದು ನಿರ್ದಿಷ್ಟವಾಗಿ ಹೇಳ್ಬೇಕಾಗಿರುತ್ತೆ. ಓಕೆ, ಇನ್ನು ಪ್ರಕಾಶ ತೀವ್ರತೆ ಮಾನ ಯಾವುದು? ಲುಮಿನಸ್ ಇಂಟೆನ್ಸಿಟಿ, ದಟ್ ಇಸ್ ಕ್ಯಾಂಡೆಲಾ. ಓಕೆ, ದಟ್ ಇಸ್ ಕ್ಯಾಂಡೆಲಾ. ಸೊ ಒಂದು ದಿಕ್ಕಿನಲ್ಲಿ ಆಕಾರದಿಂದ ಹೊರಸೂಸುವಂತಹ 540 × 10⁻12 ಹರ್ಟ್ಸ್ ಕಂಪನಾಂಕದ ಏಕವರ್ಣ ವಿಕಿರಣ ಮತ್ತು 1/683 ವ್ಯಾಟ್ ಪರ್ ಸ್ಟೆರಾಡಿಯನ್ ಅಷ್ಟು ಪ್ರಜ್ವಲತೆಯ ತೀವ್ರತೆಯು ಇದ್ದಲ್ಲಿ ಅದನ್ನ ನಾವು 1 ಕ್ಯಾಂಡೆಲಾ ಪ್ರಕಾಶ ತೀವ್ರತೆ ಅಂತ ಹೇಳಿ ಕರಿತೀವಿ. ಸಾರಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀರಿನ ತ್ರಿಸ್ಥಿತಿಯು 0.01 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದನ್ನ 0.01 ಡಿಗ್ರಿ ಸೆಲ್ಸಿಯಸ್ ಏನಿದೆಯಲ್ಲ ಅದನ್ನ ನಾವು 279.16 ಕೆಲ್ವಿನ್ ಅಂತ ಕೂಡ ಹೇಳ್ತಾರೆ. ಸೊ 32.01 ಡಿಗ್ರಿ ಫ್ಯಾರನೈಟ್ ಅಂದ್ರೂ ಒಂದೇ, 279.16 ಕೆಲ್ವಿನ್ ಅಂದ್ರೂ ಕೂಡ ಒಂದೇ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನೀವು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು ಫಾರ್ ದಿ ಎಕ್ಸಾಮ್ ಪರ್ಪಸ್. ಓಕೆ, ಈಗ SI ಪದ್ಧತಿಯಲ್ಲಿ ಪೂರ್ವ ಪದಗಳ ಉಪಯೋಗ, ಓಕೆ, ಪ್ರಿಫಿಕ್ಸಸ್ ಅಂತ ಏನ್ ಹೇಳ್ತೀವಿ ಆ ಒಂದು ಪದಗಳ ಉಪಯೋಗವನ್ನ ನೋಡ್ತಾ ಹೋಗೋಣ. ದಿಸ್ ಇಸ್ ವೆರಿ ಈಸಿ. ನಾವು ಇವಾಗ ನೋಡ್ತಾ ಹೋಗಿ ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ಇದನ್ನ ಯಾವ ತರ ನೋಡ್ಬೇಕು ಅಂದ್ರೆ, ಫಸ್ಟ್ ಇಲ್ಲಿ 10 ಇದೆ. 10 ಗೆ ಏನಂತ ಹೇಳ್ತೀವಿ? ಡೆಕಾ ಅಂತ ಹೇಳ್ತೀವಿ. ಆ ಡೆಕಾನ ಸಂಕೇತ ನಾವು DA ಅಂತ ಹೇಳಿ ಸೂಚಿಸ್ತೀವಿ. 10⁻⁻1 ಈಸ್ ಡೆಸಿ ಅಂತ ಕರೆದ್ರೆ, ಓಕೆ, ಡೆಸಿ ಅಂತ ಕರಿತೀವಿ, ಅದನ್ನ ಡಿ ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ. 10⁻⁻2 ಅನ್ನ ಸೆಂಟಿ ಅಂತ ಕರಿತೀವಿ, ದಟ್ ಇಸ್ ಸಿ. ಅದೇ +2 ಮೀನ್ಸ್ 10⁻2 ಇದ್ರೆ ಅದನ್ನ ಹೆಕ್ಟೋ ಅಂತ ಕರಿತೀವಿ. 10⁻3 ಇದ್ರೆ ಅದನ್ನ ಕಿಲೋ ಅಂತ ಕರಿತೀವಿ. 10⁻3 ಇದ್ರೆ ಅದನ್ನ ಮಿಲಿ ಅಂತ ಕರಿತೀವಿ. 10⁻6 ಇದ್ರೆ ಅದನ್ನ ನಾವು ಮೈಕ್ರೋ ಅಂತ ಕರಿತೀವಿ. 10⁻6 ಇದ್ರೆ ಅದನ್ನ ಮೆಗಾ ಅಂತ ಕರಿತೀವಿ. ಇನ್ನು 10⁻9 ಇದ್ರೆ ಅದನ್ನ ಗಿಗಾ ಅಂತ ಹೇಳಿ ಕರಿತೀವಿ, ಇದನ್ನ ನ್ಯಾನೋ ಅಂತ ಹೇಳಿ ಕರಿತೀವಿ. ಇನ್ನು 10⁻12 ಇಸ್ ಪಿಕೋ ಅಂಡ್ ಅದೇ ಬರೀ 12 ಇದ್ರೆ +12 ಇದ್ರೆ ಅದನ್ನ ನಾವು ಟೆರಾ ಅಂತ ಕರಿತೀವಿ. 10⁻15 ನ ಫೆಮ್ಟೋ ಅಂತ ಕರಿತೀವಿ, -15 ನ. ಅದೇ 15 ಅನ್ನ ನಾವು ಪೆಟಾ ಅಂತ ಹೇಳಿ ಕರಿತೀವಿ. ಇನ್ನು -18 ಇದ್ರೆ ಅದನ್ನ ಅಟ್ಟೋ ಅಂತ ಕರಿತೀವಿ, +18 ಇದ್ರೆ ಅದನ್ನ ಎಕ್ಸಾ ಅಂತ ಕರಿತೀವಿ. ಇನ್ನು 21 ಇದ್ರೆ ಝೀಟಾ ಅಂತ ಕರಿತೀವಿ, +21 ಇದ್ರೆ ಝೀಟಾ ಅಂತ ಕರಿತೀವಿ. ಆದ್ರೆ ಇಲ್ಲಿ -21 ಇದೆ, ಅದನ್ನ ನಾವು ಝೆಪ್ಟೋ ಅಂತ ಕರಿತೀವಿ. ಇನ್ನು 10⁻24 ಇದೆ, ಅದನ್ನ ನಾವು ಯೋಕ್ಟೋ ಅಂತ ಕರಿತೀವಿ. ಸೊ ಅದನ್ನ +24 ಆದ್ರೆ ಅದನ್ನ ಯೋಕ್ಟಾ ಅಂತ ಕರೀತಾರೆ. ಓಕೆ, ಯೋಕ್ಟೋ. ಸೊ ಈಗ ದ್ರವ್ಯರಾಶಿ ಮತ್ತು ತೂಕ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಒಂದು ವಸ್ತುವಿನಲ್ಲಿ ಇರುವಂತಹ ಒಟ್ಟು ಭೌತ ದ್ರವ್ಯವನ್ನ ದ್ರವ್ಯರಾಶಿ ಅಂತ ಕರಿತೀವಿ. ಭೌತಿಕ ವಸ್ತುವಿನ ಮೇಲೆ ವರ್ತಿಸುವಂತಹ ಗುರುತ್ವಾಕರ್ಷಣೆಯ ಬಲವನ್ನ ನಾವು ತೂಕ ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಸೊ ವಸ್ತುವಿನ ದ್ರವ್ಯರಾಶಿಯು ಸ್ಥಿರವಾಗಿರುತ್ತೆ, ಆದ್ರೆ ಅದರ ತೂಕ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ತೂಕ ಯಾಕೆ ಬದಲಾವಣೆ ಆಗುತ್ತೆ ಅಂದ್ರೆ ಗುರುತ್ವಾಕರ್ಷಣ ಬಲ ಸ್ಥಳದಿಂದ ಸ್ಥಳಕ್ಕೆ ಬದಲಾಗುತ್ತೆ, ಅದಕ್ಕೋಸ್ಕರ ಈ ಶಬ್ದಗಳನ್ನ ನಾವು ಬಳಸುವಾಗ ಎಚ್ಚರಿಕೆಯಿಂದ ಇರಬೇಕು. ಸೊ ವಸ್ತುವಿನ ದ್ರವ್ಯರಾಶಿಯನ್ನ ಪ್ರಯೋಗಾಲಯದಲ್ಲಿ ವಿಶ್ಲೇಷಕ ತುಲಾಯಂತ್ರದಿಂದ ನಿಖರವಾಗಿ ನಾವು ಕಂಡು ಹಿಡಿಬಹುದು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದೆ. ಓಕೆ, ಸೊ ಇನ್ನು ದ್ರವ್ಯರಾಶಿಯ SI ಮಾನವು ಕಿಲೋಗ್ರಾಮ್ ಆಗಿದೆ ಅನ್ನುವಂಥದ್ದು ಈಗ ಆಲ್ರೆಡಿ ಗೊತ್ತು. ದ್ರವ್ಯರಾಶಿದು ಕಿಲೋಗ್ರಾಮ್, ಅಂದ್ರೆ ಮಾಸ್ದು ಕೆಜಿ. ಆದಾಗ್ಯೂ ಪ್ರಯೋಗಾಲಯಗಳಲ್ಲಿ ರಾಸಾಯನಿಕ ಕ್ರಿಯೆಗಳಲ್ಲಿ ಕಡಿಮೆ ಪ್ರಮಾಣದ ರಾಸಾಯನಿಕಗಳನ್ನ ಉಪಯೋಗಿಸೋದ್ರಿಂದ ಇದರ ಭಿನ್ನಾಂಕ ಎಷ್ಟಾಗಿರುತ್ತೆ? 1 kg = 1000 ಗ್ರಾಮ್ ಅಂತ ಹೇಳಿ ನಾವು ಬಳಸ್ತೀವಿ. ಅಂದ್ರೆ ಗ್ರಾಮ್ ಲೆಕ್ಕದಲ್ಲಿ ನಾವು ಅದನ್ನ ತಗೋತೀವಿ. ಮಾಸ್ದು ಕೆಜಿ ಆಗಿದ್ರು ಕೂಡ ನಾವು ಅದನ್ನ ಅಂದ್ರೆ ಕಡಿಮೆ ಪ್ರಮಾಣದ ರಾಸಾಯನಿಕಗಳನ್ನ ಉಪಯೋಗಿಸೋದ್ರಿಂದ ಅದ್ರ ಭಿನ್ನಾಂಕ ಏನಾಗಿರುತ್ತೆ? ಯಾವ್ದಂತ ಹೇಳಿದ್ವಿ? 1000 ಗ್ರಾಮ್ಸ್ ಅಂತ ಹೇಳಿ ತಗೋತೀವಿ. ಓಕೆ, ಸೊ ಇದಿಷ್ಟು. ಇನ್ನು ಗಾತ್ರ ಅಂತ ನೋಡಿದಾಗ, ಗಾತ್ರ ಮೀನ್ಸ್ ಉದ್ದ, ಕ್ಯೂಬ್. ಓಕೆ, ಈ ಮಾನವನ್ನ ಒಳಗೊಂಡಿದೆ. ಹಾಗಾಗಿ SI ವ್ಯವಸ್ಥೆಯಲ್ಲಿ ಗಾತ್ರದ ಮಾನವು ಕ್ಯೂಬಿಕ್ ಮೀಟರ್ ಆಗಿದೆ. ಆದ್ರೆ ರಸಾಯನಶಾಸ್ತ್ರ ಪ್ರಯೋಗಾಲಯದಲ್ಲಿ ಕಡಿಮೆ ಗಾತ್ರಗಳನ್ನು ಉಪಯೋಗಿಸೋದ್ರಿಂದ ಸಾಮಾನ್ಯವಾಗಿ ಕ್ಯೂಬಿಕ್ ಸೆಂಟಿಮೀಟರ್ ಅಥವಾ ಕ್ಯೂಬಿಕ್ ಮೀಟರ್ ಅಥವಾ ಕ್ಯೂಬಿಕ್ ಡೆಸಿಮೀಟರ್ ಮಾನಗಳನ್ನ ಸೂಚಿಸಲಾಗುತ್ತೆ. ದ್ರವಗಳನ್ನ ಅಳತೆ ಮಾಡೋದಕ್ಕೆ SI ಮಾನ ಅಲ್ಲದೆ ಇರುವಂತಹ ಲೀಟರ್ ಮಾನವನ್ನ ಉಪಯೋಗಿಸ್ತಾರೆ. ಮೀನ್ಸ್ 1 ಲೀಟರ್ = 1000 ml ಅಥವಾ 1000 ಕ್ಯೂಬಿಕ್ ಸೆಂಟಿಮೀಟರ್. ಸೊ ದಟ್ ಇಸ್ ಈಕ್ವಲ್ ಟು 1 ಕ್ಯೂಬಿಕ್ ಡೆಸಿಮೀಟರ್. ಓಕೆ,
ಇನ್ನು ಪ್ರಯೋಗಾಲಯಗಳಲ್ಲಿ ದ್ರವಗಳ ಅಥವಾ ದ್ರಾವಣಗಳ ಗಾತ್ರವನ್ನ ಅಳತೆ ಜಾಡಿ, ಬ್ಯೂರೆಟ್ಟು, ಪಿಪೆಟ್ಟು ಇವುಗಳನ್ನ ಬಳಸಿ ಅಳತೆ ಮಾಡ್ತಾರೆ. ಸೊ ಗೊತ್ತಾದ ಗಾತ್ರದ ದ್ರಾವಣವನ್ನ ತಯಾರಿಸೋದಕ್ಕೆ ಉಪಯೋಗಿಸುವಂತಹ ಗಾತ್ರಮಾನವನ್ನ ಫ್ಲಾಸ್ಕ್ ಅಲ್ಲಿ ತೋರಿಸಿದ್ದಾರೆ. ಓಕೆ, ಇದು ಗಾತ್ರದ ಬಗ್ಗೆ ಆಯ್ತು. ಈಗ ನೋಡೋಣ ಸಾಂದ್ರತೆ. ಓಕೆ, ಸಾಂದ್ರತೆ ಅಂದ್ರೆ ಏನು? ಸಾಂದ್ರತೆ ಅಂತ ಹೇಳಿದ್ರೆ ದ್ರವ್ಯರಾಶಿ ಬೈ ಗಾತ್ರ, ಅಂದ್ರೆ ಮೀನ್ಸ್ ದ್ರವ್ಯರಾಶಿ ಮಾಸ್ ಬೈ ವಾಲ್ಯೂಮ್ ಅಂತ ಹೇಳ್ತೀವಿ. ಓಕೆ, ಮಾಸ್ ಬೈ ವಾಲ್ಯೂಮ್ ಅಂತ ಇದ್ರೆ ದಟ್ ಇಸ್ ಈಕ್ವಲ್ ಟು ಸಾಂದ್ರತೆ ಅಂತ ಹೇಳ್ತೀವಿ, ಡೆನ್ಸಿಟಿ. ಸೊ ಒಂದು ವಸ್ತುವಿನ ತಲಾ ಏಕಮಾನ ಗಾತ್ರದಲ್ಲಿನ ದ್ರವ್ಯರಾಶಿಯನ್ನ ನಾವು ಸಾಂದ್ರತೆ ಅಂತ ಕರಿತೀವಿ. ಓಕೆ, ಒಂದು ವಸ್ತುವಿನ ತಲಾ ಏಕಮಾತ್ರ ಗಾತ್ರದಲ್ಲಿ ಇರುವಂತಹ ದ್ರವ್ಯರಾಶಿಯನ್ನ, ಈ ಒಂದು ವಾಲ್ಯೂಮ್ ಅಲ್ಲಿ ಇರುವಂತಹ ಎಷ್ಟು ದ್ರವ್ಯರಾಶಿ ಇದೆ ಅನ್ನೋದನ್ನ ನಾವು ಡೆನ್ಸಿಟಿ ಅಂತ ಹೇಳ್ತೀವಿ. ಸೊ ಏನಂತ ಹೇಳ್ಬೋದು? ಸಾಂದ್ರತೆಯ ಮಾನ SI ಪದ್ಧತಿಯಲ್ಲಿ ಹೇಳೋದಾದ್ರೆ ದ್ರವ್ಯರಾಶಿಯ ಮಾನ SI ಪದ್ಧತಿಯಲ್ಲಿ ಡಿವೈಡೆಡ್ ಬೈ ಗಾತ್ರದ ಮಾನ SI ಪದ್ಧತಿಯಲ್ಲಿ, ಅಂದ್ರೆ ಏನು? kg per cubic meter. ಓಕೆ, kg per cubic meter ಅಥವಾ kg per cubic meter ಈ ತರನಾದ್ರೂ ಬರೀಬಹುದು. ಸೊ ಈ ಮಾನ ಬಹಳ ಅಧಿಕವಾಗಿದೆ ಮತ್ತು ರಾಸಾಯನಶಾಸ್ತ್ರಜ್ಞರು ಸಾಂದ್ರತೆಯನ್ನ ಹೆಚ್ಚಾಗಿ ಗ್ರಾಮ್ ಕ್ಯೂಬಿಕ್ ಸೆಂಟಿಮೀಟರ್ ಅಂದ್ರೆ ಗ್ರಾಮ್ ಪರ್ ಕ್ಯೂಬಿಕ್ ಸೆಂಟಿಮೀಟರ್ ನಲ್ಲಿ ಹೇಳ್ತಾರೆ. ಇಲ್ಲಿ ದ್ರವ್ಯರಾಶಿಯನ್ನ ಗ್ರಾಮ್ ನಲ್ಲಿ ಹಾಗೂ ಗಾತ್ರವನ್ನ ಕ್ಯೂಬಿಕ್ ಸೆಂಟಿಮೀಟರ್ ನಲ್ಲಿ ಸೂಚಿಸಿದ್ದಾರೆ ಅಷ್ಟೇ. ಓಕೆ, ಇನ್ನು ಟೆಂಪರೇಚರ್, ಉಷ್ಣತೆ ಬಗ್ಗೆ ನಾವು ನೋಡ್ತಾ ಹೋದ್ರೆ ಉಷ್ಣತೆಯ ಅಳತೆಗೆ 3 ಸಾಮಾನ್ಯ ಮಾಪನಗಳು ಇದಾವೆ, ಹೌದಲ್ವಾ? ಒಂದು ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು ಡಿಗ್ರಿ ಫ್ಯಾರನೈಟ್, ಆಮೇಲೆ ಇನ್ನೊಂದು ಕೆಲ್ವಿನ್ ಅಂತ ಹೇಳ್ತೀವಿ, ಹೌದಲ್ವಾ? ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಫ್ಯಾರನೈಟ್ ಮತ್ತೆ ಕೆಲ್ವಿನ್ ಅಂತ ಹೇಳ್ತೀವಿ. ಇಲ್ಲಿ ಕೆ ಅನ್ನುವಂಥದ್ದು ಉಷ್ಣತೆಯ SI ಮಾನ ಆಗಿದೆ. ಈ ಮಾನಗಳಲ್ಲಿ ಉಷ್ಣತೆಯನ್ನ ಅಳೆಯುವಂತ ಉಷ್ಣತಾ ಮಾಪನಗಳನ್ನ ನಾವಿಲ್ಲಿ 1.8 ಅಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದನ್ನ ನೀವು ನೋಡ್ಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಟ್ ದಿಸ್ ಪಾಯಿಂಟ್ ಅಂಡ್ ಟೇಕ್ ದ ಪಿಕ್ಚರ್ ಆಫ್ ಇಟ್. ಓಕೆ, ಸಾಮಾನ್ಯವಾಗಿ ಡಿಗ್ರಿ ಸೆಲ್ಸಿಯಸ್ ಮಾನದ ಉಷ್ಣ ತಾಪ ಮಾಪಕವನ್ನ 0 ಡಿಗ್ರಿಯಿಂದ 100 ಡಿಗ್ರಿ ವರೆಗೆ ಕ್ರಮಾನುಗತವಾಗಿ ಇಲ್ಲಿ ಕೊಟ್ಟಿದ್ದಾರೆ, ಹೌದಲ್ವಾ? ಇಲ್ಲಿ ಈ ಎರಡು ಉಷ್ಣತೆಗಳು ಅನುಕ್ರಮವಾಗಿ ನೀರಿನ ಘನೀಕರಣ ಬಿಂದು ಮತ್ತು ಕುದಿ ಬಿಂದುಗಳು ಆಗಿರ್ತವೆ. ಸೊ ಫ್ಯಾರನ್ ಹೀಟ್ ಮಾಪನದಲ್ಲಿ 32 ಡಿಗ್ರಿಯಿಂದ 212 ಡಿಗ್ರಿ ವರೆಗೆ ನಿರೂಪಿತಗೊಳಿಸಲಾಗಿದೆ. ನೋಡಿ, ಎರಡು ಮಾಪನಗಳ ಉಷ್ಣತೆಗಳು ಪರಸ್ಪರ ಈ ಕೆಳಗಿನಂತೆ ಸಂಬಂಧವನ್ನ ಒಳಗೊಂಡಿದ್ದಾವೆ. ನೋಡಿ ಈ ತರ, ಅಂದ್ರೆ ಡಿಗ್ರಿ ಫ್ಯಾರನೈಟ್ ಈಸ್ ಈಕ್ವಲ್ ಟು 9/5 ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 32. ಓಕೆ, ಕೆಲ್ವಿನ್ ಮಾಪನ ಮತ್ತು ಸೆಲ್ಸಿಯಸ್ ಮಾಪನಗಳು ಈ ಕೆಳಗಿನಂತೆ ಸಂಬಂಧವನ್ನ ಹೊಂದಿದೆ. ಯಾವ ತರ? ಕೆ ಈಸ್ ಈಕ್ವಲ್ ಟು ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273.15 ಅಂತ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಕುತೂಹಲಕಾರಿ ವಿಷಯ ಏನು ಅಂತ ಹೇಳಿದ್ರೆ, ಸೆಲ್ಸಿಯಸ್ ಮಾಪನದಲ್ಲಿ ಉಷ್ಣತೆಯು ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಇರೋದಕ್ಕೆ ಸಾಧ್ಯ. ಓಕೆ, ಆದ್ರೆ ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನಾವು ನೆಗೆಟಿವ್ ಟೆಂಪರೇಚರ್ ಅನ್ನ ನಾವು ಕಾಣಬಹುದು, ಬಟ್ ಕೆಲ್ವಿನ್ ಟೆಂಪರೇಚರ್ ಅಲ್ಲಿ ನಾವು ನೆಗೆಟಿವ್ ಟೆಂಪರೇಚರ್ ಅನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಮೀನ್ಸ್ -5 ಡಿಗ್ರಿ ಕೆಲ್ವಿನ್ ಈ ತರ ನಾವು ನೋಡೋದಕ್ಕಾಗಲ್ಲ, ಬಟ್ -5 ಡಿಗ್ರಿ ಸೆಲ್ಸಿಯಸ್ ಈ ತರ ನಾವು ನೋಡಬಹುದು. ಸೊ ಇದು ಕೆಲ್ವಿನ್, ಇದು ಸೆಲ್ಸಿಯಸ್, ಇದು ಫ್ಯಾರನ್ಹೈಟ್. ಓಕೆ, 32 ಡಿಗ್ರಿ ಫ್ಯಾರನ್ಹೈಟ್ ಈಸ್ ಈಕ್ವಲ್ ಟು 0 ಡಿಗ್ರಿ ಸೆಲ್ಸಿಯಸ್ ಅಂಡ್ ದಟ್ ಇಸ್ ಈಕ್ವಲ್ ಟು 273.15 ಕೆಲ್ವಿನ್. ಅದೇ 25 ಡಿಗ್ರಿ ಸೆಲ್ಸಿಯಸ್ 77 ಡಿಗ್ರಿ ಫ್ಯಾರನ್ಹೈಟ್ ಆಗಿರುತ್ತೆ. ಇದನ್ನ ಕೊಠಡಿಯ ತಾಪಮಾನ ಅಂತ ಹೇಳ್ತೀವಿ. ನೀರಿನ ಘನೀಕರಣ ಬಿಂದು 0 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಇದನ್ನ ಕೊಠಡಿಯ ತಾಪಮಾನ ಮೀನ್ಸ್ ರೂಮ್ ಟೆಂಪರೇಚರ್. ಸೊ ಅದನ್ನ ಸೆಲ್ಸಿಯಸ್ ಅಲ್ಲಿ ಹೇಳೋದಾದ್ರೆ 25 ಡಿಗ್ರಿ ಸೆಲ್ಸಿಯಸ್, ಅದನ್ನ ಫ್ಯಾರನ್ಹೈಟ್ ಅಲ್ಲಿ ಹೇಳೋದಾದ್ರೆ 77 ಡಿಗ್ರಿ ಫ್ಯಾರನ್ಹೈಟ್ ಅಂತ ಹೇಳ್ತೀವಿ. ಅದನ್ನ ಕೆಲ್ವಿನ್ ಅಲ್ಲಿ ಹೇಳೋದಾದ್ರೆ 298 ಕೆಲ್ವಿನ್ ಅಂತ ಹೇಳ್ತೀವಿ. ಇನ್ನು ಮಾನವ ದೇಹದ ತಾಪಮಾನ ನೋಡಿ, ಹ್ಯೂಮನ್ ಬಾಡಿ ಟೆಂಪರೇಚರ್ ಏನಿದೆಯಲ್ಲ ಅದು ಸೆಲ್ಸಿಯಸ್ ಅಲ್ಲಿ ಹೇಳೋದಾದ್ರೆ 37 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಅದನ್ನ ಫ್ಯಾರನ್ಹೈಟ್ ಅಲ್ಲಿ ಹೇಳೋದಾದ್ರೆ 98.6 ಡಿಗ್ರಿ ಫ್ಯಾರನ್ಹೈಟ್ ಅಂತ ಹೇಳ್ತೀವಿ. ಕೆಲ್ವಿನ್ ಅಲ್ಲಿ ಹೇಳೋದಾದ್ರೆ 310 ಕೆಲ್ವಿನ್ ಅಂತ ಹೇಳ್ತೀವಿ. ಇನ್ನು ನೀರಿನ ಕುದಿ ಬಿಂದು ಏನಿದೆ ಅದು 100 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಅದನ್ನ ಫ್ಯಾರನ್ಹೈಟ್ ಅಲ್ಲಿ ಹೇಳೋದಾದ್ರೆ 100 ಡಿಗ್ರಿ ಸೆಲ್ಸಿಯಸ್ ಅನ್ನ ಫ್ಯಾರನ್ಹೈಟ್ ಅಲ್ಲಿ ಹೇಳಿ ಅಂದ್ರೆ 212 ಡಿಗ್ರಿ ಫ್ಯಾರನ್ಹೈಟ್ ಆಗಿರುತ್ತೆ. ಇಲ್ಲಪ್ಪ ಅದನ್ನ ಕೆಲ್ವಿನ್ ಅಲ್ಲಿ ನೀವು ಹೇಳ್ಬೇಕು ಅಂತ ಹೇಳಿದ್ರೆ ದಟ್ ಈಸ್ 373 ಕೆಲ್ವಿನ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಇಲ್ಲಿಯವರೆಗೂ ಆಯ್ತು. ಓಕೆ, ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಅಳತೆಯಲ್ಲಿನ ಅನಿಶ್ಚಿತತೆ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ದಿಸ್ ಆರ್ ವೆರಿ ಇಂಪಾರ್ಟೆಂಟ್, ದಿಸ್ ಆರ್ ಆಲ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ. ಈ ಒಂದು ಕ್ಲಾಸ್ ನಿಮ್ಗೆ ಹೇಗ್ ಅನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನೋಡಿ, ನೀವು ಎಷ್ಟೋ ಜನ ಪೇಯ್ಡ್ ಕ್ಲಾಸಸ್ಗೆ ಜಾಯಿನ್ ಆಗುವಂತವರಾಗಿರ್ಬೋದು. ಓಕೆ, ಸೊ ಹಾಗೆ ಬೇಡ ಅಂತಲ್ಲ, ಆದ್ರೆ ನೀವು ಕುತ್ಕೊಂಡು ಸ್ವತಃ ಅಭ್ಯಾಸ ಮಾಡುವಂತದ್ದೇನಿದೆಯಲ್ಲ ಅದು ನಿಮ್ಗೆ ಹೆಚ್ಚು ತಲೆಯಲ್ಲಿರುತ್ತೆ. ಅದಾದ್ಮೇಲೆ ಅದೇ ನಿಮ್ಗೆ ಸಹಕಾರ ನೀಡುವಂಥದ್ದು ಪ್ರತಿಯೊಂದು ಎಕ್ಸಾಮ್ಗೂ. ಸೊ ಹಾಗಾಗಿ ನೀವು ಏನ್ ಓದ್ತಾ ಇದ್ದೀರಾ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಒಬ್ರು ಅಂದ್ರೆ ಒಳ್ಳೆ ಟೀಚರ್ಸ್ ಆಗಿ
ಓಕೆ, ಟೀಚರ್ಸ್ ಆಗ್ಬೇಕು ಅಂದ್ರೆ ಜ್ಞಾನ ಮುಖ್ಯ. ಆ ಜ್ಞಾನವನ್ನ ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಹಾಗಾಗಿ ಈ ಒಂದು ಕ್ಲಾಸ್ ನಿಮ್ಗೆ ಹೇಗ್ ಅನಿಸ್ತು ಅಂತ ತಿಳಿಸಿ. ಆಲ್ಮೋಸ್ಟ್ ಟೀಚಿಂಗ್ ರಿಲೇಟೆಡ್ ಆಗಿ ಅಂದ್ರೆ ಈ GPSTR HSTR ಅಲ್ಲಿ ಯಾರು ಕೂಡ ಈ ಒಂದು ಕ್ಲಾಸಸ್ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಯಾರೆಲ್ಲ ಈ ಕ್ಲಾಸಸ್ ಅನ್ನ ನೋಡ್ತಾ ಇದ್ದೀರಿ, ನಿಮಗೆ ಇದು ಯಾವ ರೀತಿ ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ತಪ್ಪದೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಪ್ರತಿಕ್ರಿಯೆ ಜಾಸ್ತಿ ಇದ್ರೆ ಇದನ್ನ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಆದ್ರೆ ನಿಮ್ಮ ಪ್ರತಿಕ್ರಿಯೆ ಕಡಿಮೆ ಇತ್ತು ಅಂತ ಅಂದ್ರೆ ನಮ್ಗೇನಾಗುತ್ತೆ, ಬೇಡ ಬಿಡಪ್ಪ ಸಾಕು, ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡಿಕೊಳ್ಳದೆ ಇದನ್ನ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರು ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಇದು PSTR ಗೂ ಉಪಯುಕ್ತ ಆಗುತ್ತೆ, HSTR ಗೂ ಉಪಯುಕ್ತ ಆಗುತ್ತೆ, ಜೊತೆಗೆ GPSTR ಗೂ ಉಪಯುಕ್ತ ಆಗುತ್ತೆ. ಸೊ ಯಾರೆಲ್ಲ ಸಿಲೆಬಸ್ ಇಟ್ಕೊಂಡು ಸ್ಟಡಿ ಮಾಡ್ತೀರಾ ಅವರಿಗೆ ಇದ್ರ ಬಗ್ಗೆ ನಿಮಗೆ ಜ್ಞಾನ ಈಗ ಆಲ್ರೆಡಿ ಇರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.